ವೈದ್ಯರ ಕೇಳಿಯ ಚಿದ್ದಿ ಮೂಲವಲ್ಲದಿಲ್ಲ ಸಮಸ್ತ ರುಚಿನವೋ ಶೋಭಾನೆ
ವಿವಾಹ ಜಯಚಂದ್ರಸಂಗಾನ ಸೋದರ ಕೆಲವು ತಿಂಗಳಿಂದ ಲಕ್ಷ್ಮೀಶೋಭಾನ ಪಾರಾಯಣವನ್ನು ಸುಖಾನಂದ ಸ್ವಾಮಿಗಳ ಆದೇಶದಂತೆ ಶ್ರೀನಿವಾಸ ನೇತೃತ್ವದಲ್ಲಿ ಪಾರಾಯಣ ಮಾಡಿದರು. ಅದು ಪಾರಾಯಣ ಮಾಡಿದ್ದರಿಂದ 2 ದಿವಸ ಮುಂಚೆ ಸ್ವಾಮಿ ಕಾಂಟ್ರಾಕ್ಟ್ ಎಲ್ಲರೂ ಕೊಟ್ಟರು. ಯಾರಿಂದ ಅಲ್ಲಿ ಕಾಂಟ್ರಾಕ್ಟ್ ಸ್ವೀಕಾರ ಮಾಡಿ ಆಗಲು ಅವರಿಗೆಲ್ಲ ಆಚಾರ್ಯರು ಈಗ ಸ್ವಾಮಿಗಳ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಮಾಡ್ತಾರೆ. ಅವರಿಗೆ ಕೆಲವು ಅನುಗ್ರಹ ಸಂತೋಷ ಕೇಳಿ ಆ ಮಂತ್ರಾಕ್ಷರಕ್ಕೆ ಅವರಿಗೆ ವಿನಯದಿಂದ ಕೇಳಿದೆ. ಅದೇ स्वामी व्याप्तकर्ता उपकारः रक्षत्येव तदीयमां धर्मांशो गुणेवः धर्म विज्ञान वैराग्य कामेश्वरचारिणः आनन्दतीर्थ भगवत्पादामन्त्रे निरन्तरं नमोऽस्तु तात्विका देवाः भक्तिपरायणाः समवाक्यभेदन्तवन्तः वक्रतुण्ड महाकाय सूर्यकोटः निर्विघ्नं गुरुमेव सर्वकाले सर्वदा नौमिन्याय सुभागुप्तेपादलक्ष्मीमणि व्यासायां विधानः श्रीवादी राजानपि वन्दे हंसपरां रघुत्तमवाराणि श्री सत्यव्रता राघवेन्द्रमुपान् सत्योः सत्यशीलकरात्मक ज्ञान वैराग्य सागरः सत्यज्ञानकरणि विद्यायां विधाचार्यं वेदज्ञानस्वतन्त्रं गुरुमतस्वान्तमात्मनं सत्यज्ञानसम्पदे सत्यार्थकरात्मकान् सत्यार्थबोधपूर्वकान् सत्यकर्मोपनिषदायां नवनीयासिद्धार्थान् शास्त्रेषु भारतस्वामं भारतदेशरक्षणं नीरसत्योद्धारकं सत्यात्मानं सम्पदे विज्ञानस्य महागुरुं आपादनं सत्यं गुरुणां ಪರಮಾತ್ಮನ ಅಪಾರವಾದ ಕಾರುಣ್ಯದಿಂದ ಎಲ್ಲ ದೇವತೆಗಳ ಹಾಗೂ ಸಮಸ್ತ ಗುರುಗಳ ವಿಶೇಷವಾಗಿ ಶ್ರೀ ಶ್ರೀ ಪಂಚಾಪರವರ ಹಾಗೂ ನಮ್ಮ ವಿದ್ಯಾರ್ಥಿಗಳಾದ ಮಾನವೀಯ ಆಚಾರ್ಯರ ಒಂದು ಮಧ್ಯದಿಂದ ಈ ಕಾರ್ಯ ನಡೆದಿದೆ. ವೆಂಕಟೇಶ್ವರ ಪಾರಾಯಣ, ಲಕ್ಷ್ಮೀ ಸಂಹಾರ ಪಾರಾಯಣ ಮತ್ತು ಸುಂದರಕಾಂಡ ಪಾರಾಯಣ 3 ನಡೀತಾರೆ. ಅನೇಕ ಜನರಿಗೆ ಆ 2 ಪಾರಾಯಣಗಳ ವಿಚಾರವನ್ನೇ ಬಂದಿಲ್ಲ ಅಂತ ಇದೆ. ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿಲ್ಲ. ಯಾಕೆ ಅಂದರೆ ಅದರ ಸಂಖ್ಯೆ ತುಂಬ ಕಡಿಮೆ. ಅದು ಮಿನಿಮಮ್ 3 ಲಕ್ಷ ಆದಮೇಲೆ ಒಂದು ಪ್ರತ್ಯೇಕವಾಗಿ ಕಾರ್ಯ ಮಾಡಬೇಕು ಅಂತ ಬಿಟ್ಟಿದ್ದು. ಏನೋ ಆಚಾರ ಮಾಡ್ತಿದ್ದಾರೆ ಕಡಿಮೆ ಅಂತ ತಿಳ್ಕೊಳ್ಬೇಡ್ರಿ, ಏನು ಗೊತ್ತಿಲ್ಲ. ಸುಂದರಕಾಂಡ ಪಾರಾಯಣವು ಅಷ್ಟೇ ನಡೀತಾ ಇದೆ. ಅದರಲ್ಲಿ ಸುಮಾರು ಈಗ 25ರಿಂದ 30 ಸಾವಿರ ಬಂದಿದೆ. ಅದರಂತೆ ವೆಂಕಟೇಶ್ವರದಲ್ಲಿ 2 ಲಕ್ಷದವರೆಗೆ ಅದು ಪಾರಾಯಣ ಈಗ ಆಗಿದೆ. ತುಂಬ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ. ಮತ್ತು ಈ ಯಾವುದು ಲಕ್ಷ್ಮೀ ಶೋಭಾನ ಪಾರಾಯಣ 3 ಲಕ್ಷ ಆಗಿದೆ. ಹೀಗೆ ಎಲ್ಲವೂ ನಡೀತಾ ಇದೆ. ಇದು ಬಹಳ ದಿನಗಳಿಂದ ಮಾಡಿದ್ದು ಜಾಸ್ತಿ ಆಗಿತ್ತು ಅನ್ನೋದಕ್ಕೋಸ್ಕರ ಮಾತ್ರ ಅವತ್ತು ಅದು ಹೇಳಿದ್ದು. ಅದು 3 ನಾವು ಹೇಳಿದ್ದೇವೆ, 3 ಅಲ್ಲಿ ಸಮರ್ಪಣೆ ಮಾಡಿದ್ದು. ಆ ಪಾರಾಯಣ ಮಾಡಿದ ಸುಂದರಕಾಂಡ ಮಾಡಿದವರಿಗೂ ಇನ್ನೊಂದು ಸಲ ಸ್ವಾಮಿಗಳು ಬಂದು ಅದರ ಕಾರ್ಯಕ್ರಮ ಇದೆ. ಇವಾಗ ಅನೌನ್ಸ್ಮೆಂಟ್ ಮಾಡಬಾರ್ದು ನನಗೆ ಹೇಳಿಲ್ಲ.
ಅದಕ್ಕಾಗಿ ಆ ಕಾರ್ಯಕ್ರಮ ಪ್ರತ್ಯೇಕವಾಗಿ ಇರೋದು ಸಪ್ರೇಟ್ ಆಗಿದೆ, ಅದಿಲ್ಲ ಅಂತಿಲ್ಲ. ಹೀಗಾಗಿ ಏನು ಗೊತ್ತಾಗ್ತದೆ, ಕೇವಲ ಗುರುಗಳ ಅನುಗ್ರಹದಿಂದ ತಾವೆಲ್ಲ ಸತ್ಸಂಗರು ಕೂಡ ಅತೀ ಶ್ರದ್ಧೆಯಿಂದ, ನಿಷ್ಠೆಯಿಂದ, ವಿಶ್ವಾಸದಿಂದ, ಯಾವ ಅಪೇಕ್ಷೆ ಇಲ್ಲದೆ ನಿರಪೇಕ್ಷವಾಗಿ ತಾವೆಲ್ಲ ಮಾಡಿದ್ರು. ಇದೇ ನಮಗೆ ದೊಡ್ಡ ಸಂತೋಷವಾದ ಒಂದು ವಿಷಯ. ಎಲ್ಲರಿಗೂ ಆಶ್ಚರ್ಯ ಆಗಿದೆ ಅಂತಂದರೆ, ಯಾಕೆಂತಂದರೆ ಅನೇಕ ಜನರು ಏನೇನೋ ಅಪೇಕ್ಷೆ ಇಟ್ಕೊಳ್ತಾರೆ, ಆ ಅಪೇಕ್ಷೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ. ಆದರೆ ಯಾವ ಅಪೇಕ್ಷೆ ಇಲ್ಲದೆ ತಾವೆಲ್ಲ ಮನೆಯಲ್ಲೇ ಕೂತ್ಕೊಂಡು ತಮಗೆ ಅನುಕೂಲವಾದ ಸಮಯದಲ್ಲಿ ತಾವೆಲ್ಲ ಮಾಡಿದ್ದೀರಿ. ತುಂಬ ಸಂತೋಷ. ದೇವರು ನಮ್ಮಿಂದ ನಿಮಿಷ ಸ್ವಾಮಿಗಳು ನಮ್ಮಲ್ಲಿ ಹೇಳ್ಬಿಟ್ಟು 33 ಲಕ್ಷ ನಾನೇನೋ ಅಧಿಕ ಅಂತ ಆಗಿರುತ್ತೆ, ಒಂದು ಉತ್ಸಾಹ ಹೇಳ್ಬಿಟ್ಟು ಆಮೇಲೆ ನೋಡಿದರೆ ಅದು 3 ಲಕ್ಷಕ್ಕೆ ಬಂದಿತ್ತು. ಸರಿ, ದೇವರು ಒಳ್ಳೆಯದೇ ಮಾಡಿದ್ದಾರೆ ಅಂತ ಹೇಳಿ. ಯಾಕೆ ಅಂತಂದರೆ 33 ಲಕ್ಷ ಆದರೆ ಇನ್ನೊಂದು ಅಧಿಕ ಮಾತ್ರ ಬರಬೇಕು. ಈ ಅಧಿಕ ಸ್ಟಾರ್ಟ್ ಮಾಡಿ ಇನ್ನೊಂದು ಅಧಿಕ ಮಾತ್ರ ಬಂದರೆ ಅವಾಗ 33 ಲಕ್ಷ ಆಗುತ್ತೆ. ಅದು ತುಂಬ ಶ್ರಮ ಪಡಬೇಕು. ಸುಮ್ಮನೆ ಅಷ್ಟು ಸುಲಭವಾಗಿಲ್ಲ, ಆಗೋದಿಲ್ಲ. ತುಂಬ ಶ್ರಮ ಪಡಬೇಕಾಗ್ತಿದೆ. ಶ್ರಮ ಪಟ್ಟರೆ ಮಾತ್ರ ಸಾಧನೆ ಆಗುತ್ತದೆ. ಇಲ್ಲಿ ಅಂದರೆ ಸಾಧನೆ ಆಗೋದಿಲ್ಲ. ಆರಾಮಾಗಿ ಎಷ್ಟು ಕಾಲ ಹೋಗಿ ದೇವದರ್ಶನ ಮಾಡ್ಕೊಂಡು ಹೋದರೆ ದೇವದರ್ಶನ ಆಗೋದಿಲ್ಲ, ಕಷ್ಟಪಟ್ಟು ಹೋಗಬೇಕು. ಹಾಗೆ ಇದು ಕೂಡ ಲಕ್ಷ್ಮೀದೇವಿ ಇಲ್ಲದೇನೆ ನಾರಾಯಣ ಹತ್ರ ಹೋಗೋದಿಲ್ಲ. ಯಾಕೆ? ಲೌಕಿಕವಾಗಿ ಹೇಳ್ತೇನೆ, ಅಲೌಕಿಕವಾಗಿ ಎರಡೂ ಹೇಳ್ತೇನೆ. ಲೌಕಿಕವಾಗಿ ತಮ್ಮ ಹೆಂಡಂದರು ಗಂಡನ ಹತ್ರ ಕಂಡನ್ನು ಬಿಡ್ತಾರೆ ಅಂದರೆ ಬಿಡಬಾರದು, ಇಲ್ಲವಾ? ಹಾಗಿದ್ದಾಗ ಲಕ್ಷ್ಮೀದೇವಿ ಎಲ್ಲರೂ ಬನ್ನಿ ಬನ್ನಿ ನಾರಾಯಣ ಅಂತ ಹೇಳೋಕ್ಕಾಗತ್ತಾ? ಸುಲಭವಾಗಿ ಬಿಡ್ತಾರಾ? ಬಿಡೋದಿಲ್ಲ. ಪರ್ಮಿಷನ್ ಬೇಕು ತಾನೆ. ಲಕ್ಷ್ಮೀದೇವಿ ಪರ್ಮಿಷನ್ ಕೊಡಬೇಕು. ನೋಡಿರಿ, ನೀವೇನಾದ್ರು ಬರಬೇಕಾಗಿದ್ರೆ ನಾನು ಹೇಳಿದ್ರೆ ಬನ್ನಿ, ಇಲ್ಲಾಂದ್ರೆ ಇಲ್ಲ ಅಂತ. ಇದನ್ನು ಲೌಕಿಕವಾಗಿ ಹೇಳ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಪರಮಾತ್ಮನನ್ನು ಉಪಾಸನೆ ಮಾಡುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ದೇವರಿಗೆ ಇಟ್ಕೊಳ್ಳೋ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಅದು ಲಕ್ಷ್ಮೀದೇವಿಗೆ ಮಾತ್ರ ಇದೆ. ಯಾಕೆ ಅಂದರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಲಕ್ಷ್ಮೀದೇವಿಯಲ್ಲಿ ಯಾವ ದೋಷ ಇಲ್ಲ. ಲಕ್ಷ್ಮೀದೇವಿಗೆ ಸಂಸಾರ ಇಲ್ಲ. ಲಕ್ಷ್ಮೀದೇವಿಗೆ ದುಃಖ ಇಲ್ಲ. ಲಕ್ಷ್ಮೀದೇವಿಗೆ ಇಂತಹ ದೇಹ ಇಲ್ಲ, ಕಷ್ಟ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಇಟ್ಟುಕೊಳ್ಳಲಿಕ್ಕೆ, ಭಗವಂತನ ಸಮೀಪಕ್ಕೆ ಇರಲಿಕ್ಕೆ ಯೋಗ್ಯಳಾದವಳು ಒಬ್ಬಳೇ ಒಬ್ಬಳು ಲಕ್ಷ್ಮೀದೇವಿ. ಆದ್ದರಿಂದ ಆ ಭಗವಂತನ ಹತ್ರ ಯಾರು ಕರ್ಕೊಂಡು ಹೋಗಬೇಕು? ಲಕ್ಷ್ಮೀದೇವಿಯೇ ಕರ್ಕೊಂಡು ಹೋಗಬೇಕು. ಲಕ್ಷ್ಮೀದೇವಿ ಇಲ್ಲದೇ ಇದ್ದರೆ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಎಂದು ತಿಳ್ಕೊಳ್ಳಿ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಕರೀತಾರೆ, ನಮ್ಮ ಗಂಧದ್ವಾರ ಅಂತ ಕರೀತಾರೆ. ಏನಿದೆ, ಶ್ರೀಮದಾಚಾರ್ಯ ಪಾಪ ಸಾವಿರ ಲಕ್ಷ ಕೋಟಿ ತತ್ವಗಳನ್ನು ಹೇಳಿಕೊಟ್ಟಿದ್ದಾರೆ ಸರ್ವಮೂಲ ಗ್ರಂಥಗಳಲ್ಲಿ, ಬೇರೆ ಬೇರೆ ಕಡೆಗೆ. ನಾವೆಲ್ಲ ಆ ತತ್ವಗಳಲ್ಲಿಯ ಒಂದು ಹುಲ್ಲು ಕಡ್ಡಿ, ಒಂದು ಪರಮಾಣು ಮುಟ್ಟೋದಿಲ್ಲ, ಅಷ್ಟು ದೂರ ಇದೆ. ನಮ್ಮ ಹೃದಯದಲ್ಲಿಯೇ ಭಗವಂತ ಇದ್ದಾನೆ. ಆ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತು. ನಾವೆಲ್ಲ ಹಾಡು ಹಾಡ್ತೇವೆ, ಕೇಳಿದ್ರೆ ಹೇಳ್ತೀವಿ, ಅದು ನೆನಪಿರೋದಿಲ್ಲ ಯಾರಿಗೂ. ಆ ಹೃದಯದಲ್ಲಿರ್ತಕ್ಕಂತಹ ಭಗವಂತನ ಏನು ಕರೀತಾರೆ ಅಂತಂದರೆ ಹರಿ ಅಂತ ಕರೀತಾರೆ. ಅದೇ ಪರಮಾತ್ಮನ ಇನ್ನೊಂದು ಹೆಸರಿದೆ, ಏನು ಅಂದರೆ ಗಂಧ ಅಂತ ಹೆಸರಿದೆ. ಪರಮಾತ್ಮನಿಗೆ ಹೆಸರು ಗಂಧ ಅಂತ. ನಾವು ಹಚ್ಚೋಳುವಂಥ ಗಂಧ ಅಲ್ಲ, ದೇವರ ಹೆಸರೇ ಗಂಧ ಅಂತ ಹೆಸರು. ಹೀಗಾಗಿ ಆ ಹೃದಯದಲ್ಲಿರ್ತಕ್ಕಂತಹ ಭಗವಂತನನ್ನು ನಾವು ನೋಡಬೇಕಾದ್ರೆ, ಆ ಭಗವಂತನ ದರ್ಶನ ಆಗಬೇಕಾದ್ರೆ, ನಮಗೆಲ್ಲ ಗೊತ್ತು, ನಾವು ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು. ದೇವರ ಅಪರೋಕ್ಷ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷವಾಗುತ್ತೆ ಅಂತ ಗೊತ್ತು. ಹಾಗೆ ಯಾವ ದೇವರ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು? ನಮ್ಮ ಹೃದಯದಲ್ಲಿರುವಂತಹ ಭಗವಂತನ ಅಪರೋಕ್ಷ ಜ್ಞಾನ ಮಾಡಿಕೊಳ್ಳಬೇಕು. ಆ ದೇವರನ್ನು ನೋಡಬೇಕು ನಾವು. ಹಾಗೆ ಹೃದಯದಲ್ಲಿರ್ತಕ್ಕಂತಹ ಭಗವಂತನ ನೋಡಬೇಕಾದರೆ ಆ ದೇವರೇನು ಕರೀತಾರೆ? ಹರಿ, ಗಂಧ ಅಂತ ಕರೀತಾರೆ. ಆ ದೇವರನ್ನು ಹೇಗೆ ನೋಡೋದು? ಆ ಹೃದಯದಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ. ಆ ಮುಖ್ಯ ಪ್ರಾಣದೇವರ ಒಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಆ ಲಕ್ಷ್ಮೀದೇವಿಯ ಒಳಗೆ ಪರಮಾತ್ಮ ಇದ್ದಾನೆ. ಆ ಭಗವಂತನ ದರ್ಶನ ಮಾಡಿಕೊಳ್ಳುವುದೇ ಅಪರೋಕ್ಷ ಜ್ಞಾನ ಎಂಬ ಶಬ್ದಕ್ಕೆ ಅರ್ಥ. ನೀವೆಲ್ಲ ಕೇಳಿರ್ತೀರಿ, ನಾವು ದೇವರ ಅಪರೋಕ್ಷ ಜ್ಞಾನ ಮಾಡ್ಕೊಳ್ಬೇಕು, ಅಪರೋಕ್ಷ ಜ್ಞಾನ ಮಾಡ್ಕೊಂಡು. ನಿಮಗೂ ಯಾವಾಗ ಒಂದ್ಸಲ ಅನಿಸಿರ್ತದೆ, ಇಷ್ಟೆಲ್ಲ ಹೇಳ್ತಾರೆ ಆಚಾರ, ಒಂದ್ಸಲ ಮಾಡ್ಕೊಂಡ್ಬಿಡೋಣ ಅಂತೇಳಿ. ಅಷ್ಟೆಲ್ಲ ಸುಲಭ ಇಲ್ಲ.
ತುಂಬ ಕಷ್ಟ ಇದೆ ಅದು. ಆದರೆ ಆ ಅಪರೋಕ್ಷ ಜ್ಞಾನ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ನಮ್ಮ ಹೃದಯದಲ್ಲಿರ್ತಕ್ಕಂತಹ ವಾಯುದೇವರು, ಅವರ ಅಂತರ್ಯಾಮಿ ಆಗ್ತಕ್ಕಂತಹ ಲಕ್ಷ್ಮೀದೇವಿ, ಅವಳ ಅಂತರ್ಯಾಮಿ ಆಗ್ತಕ್ಕಂತಹ ಭಗವಂತ, ಆ ಭಗವಂತನ ರೂಪವನ್ನು ದರ್ಶನ ಮಾಡಿಕೊಳ್ಳುವುದೇ ಅಪರೋಕ್ಷ ಜ್ಞಾನ. ಸರಿ, ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇವಾಗ ನಾವು ದೇವರನ್ನು ಹೋಗಿ ಮುಟ್ಟಬೇಕಲ್ಲ, ಹೇಗೆ ಹೃದಯದಲ್ಲಿರೋ ಭಗವಂತನ ಹತ್ರ ಹೋಗಬೇಕು. ಹೇಗೆ ಹೋಗಬೇಕು? ಲಕ್ಷ್ಮೀದೇವಿ ಹೋಗಲಿಕ್ಕಾಗೋದಿಲ್ಲ. ಗಂಧ ಅಂದರೆ ಯಾರು? ಹೃದಯದಲ್ಲಿರ್ತಕ್ಕಂತಹ ಭಗವಂತ. ಅವಳಿಗೆ ದ್ವಾರ, ಹೋಗಲು ದ್ವಾರಳಾದವಳು ಯಾರು? ಲಕ್ಷ್ಮೀದೇವಿ. ಆದ್ದರಿಂದ ಲಕ್ಷ್ಮೀದೇವಿಗೆ ಗಂಧದ್ವಾರ ಎಂಬುದಾಗಿ ಕರೆಯುತ್ತಾರೆ. ನಾವೆಲ್ಲ ಲೌಕಿಕವಾದ ಫಲವನ್ನು ಅಪೇಕ್ಷೆ ಮಾಡಿಕೊಂಡು ಸರ್ವಥಾ ಲಕ್ಷ್ಮೀದೇವಿ ಹತ್ರ ಹೋಗಲೇಬಾರದು. ನಮ್ಮ ಪ್ರವಚನಕ್ಕೆ ನಾವು ಯಾರೂ ಬರೋದಿಲ್ಲ ನನಗೆಂದು ಗೊತ್ತು, ಆದರೂ ಇವತ್ತು ಹೇಳಿಬಿಡ್ತೀವಿ. ಅಂದರೆ ನಾವು ಹೋಗೋದೇ ಹಣಕ್ಕಾಗಿ, ಅದನ್ನೇ ಬೇಡ ಅಂತ ಹೇಳ್ಬಿಟ್ಟ ಗತಿ ಏನು? ತಪ್ಪುಕೋಬೇಡ್ರಿ. ಏನಿದೆ ಎಲ್ಲರೂ ಹೇಳೋ ಹಾಗೆ ನಾವು ಹೇಳಬಾರದು. ಯಾಕೆಂದರೆ ಶಾಸ್ತ್ರ ಇರೋದೇ ಹಾಗಿದೆ. ನಮಗೆ ಬೇಡ ಅಂದರೂ ಹಣ ಬೇಕು ಅಂತ ಹೇಳಿ, ಬೇಡ ಅಂದರೂ ಅಧಿಕಾರ ಬೇಕು, ಬೇಡ ಅಂದರೂ ಮನೆ ಬೇಕು ಅಂತ ಹೇಳ್ತೀವಿ, ಬೇಡ ಅಂದ್ರೆ ಹೇಳ್ತೀವಿ. ಯಾವುದು ನಾವು ಹೇಳ್ತೀವಿ? ಇಲ್ಲ ಅಂತ ಎಲ್ಲ ಬೇಕು ಅಂತಂತೀವಿ. ಆದರೆ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಅಪೇಕ್ಷೆ ಮಾಡ್ತೀವ, ಪುಣ್ಯವನ್ನು ಅಪೇಕ್ಷೆ ಮಾಡ್ತೀವ, ಒಳ್ಳೆಯ ಗುಣಗಳನ್ನು ಅಪೇಕ್ಷೆ ಮಾಡ್ತೀವಿ. ಎಷ್ಟು ಥರ ಹೇಳ್ತಿರ್ತೀನಿ. ನಮ್ಮ ಮಕ್ಕಳಿಗೆ ಮನೆ ಬೇಕು ಅಂತೀವಿ, ಕಾರ್ ಬೇಕು ಅಂತೀವಿ, ಆದರೆ ಆರೋಗ್ಯ ಬೇಕು ಅಂತ ಅನ್ನೋದಿಲ್ಲ. ಗಡಿಬಿಡಿಯಲ್ಲಿ ಬಿಟ್ಬಿಡ್ತೀವಿ ನಾವು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬೇಕು ಅಪೇಕ್ಷೆ ಮಾಡೋದಿಲ್ಲ, ಗುಣವಂತರಾಗಬೇಕು ಅಂತ ಅಪೇಕ್ಷೆ ಮಾಡುವುದಿಲ್ಲ. ವಿಚಿತ್ರವಾಗಿದೆ. ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ ಬಂಧು ಬಳಗ ಹೇಗಿರಬೇಕು? ವಿಷ್ಣು ಭಕ್ತರಾಗಿರಬೇಕು, ಒಳ್ಳೆಯವರಾಗಿರಬೇಕು, ಸದ್ಗುಣಗಳಾಗಿರಬೇಕು, ಒಳ್ಳೆಯ 4 ಜನಕ್ಕೆ ಒಳ್ಳೆಯತನ ಮಾಡೋರಾಗಿರಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೀವ? ಮಾಡೋದಿಲ್ಲ. ದೇವರ ಹತ್ರ ಕೇಳ್ತೀವ? ಕೇಳೋದಿಲ್ಲ. ಅದನ್ನೇ ಕೇಳಬೇಕು ನಾವು. ಹಣವನ್ನು ಕೇಳಬಾರದು, ಗುಣವನ್ನು ಕೇಳಬೇಕು. ಗುಣವಂತರಾದರೆ ಹಣ ಬಂದೇ ಬರುತ್ತೆ, ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಯಾರ ಹತ್ರ ಒಳ್ಳೆಯ ಗುಣ ಇದೆ, ಲಕ್ಷ್ಮೀದೇವಿ ತಾನೇ ಓಡಿ ಬರ್ತಾಳೆ. ಓ, ಇವನು ಒಳ್ಳೆಯ ಕೆಲಸ ಮಾಡ್ತಾನೆ, ಬರಬೇಕು ಅಂತ ತಾನೇ ಬರ್ತಾಳೆ. ಒಳ್ಳೆಯ ಹಣ ಬರುತ್ತೆ. ನಾನು ಹೇಳೋದು ಚೆನ್ನಾಗಿ ತಿಳ್ಕೊಳ್ರಿ. ಬಂದ ಹಣ ಕಂಡಕ್ಕೆ ಖರ್ಚಾಗೋದಿಲ್ಲ. ಕೆಲಸ ನಮಗೆ 5 ಲಕ್ಷ 10 ಲಕ್ಷ ಬಂದುಬಿಡುತ್ತೆ. ಅದೇನು ಮಾಡ್ತೀವಿ ನಾವು? ಎಲ್ಲೆಲ್ಲೋ ಹಾಕಿಬಿಡ್ತೀವಿ. ಯಾವುದಕ್ಕೆ ಯೂಸ್ ಮಾಡಬಾರ್ದಕ್ಕೆ ಯೂಸ್ ಮಾಡಿಬಿಡ್ತೀವಿ ನಾವು. ಹೇಳಬಾರ್ದು ಅಷ್ಟೇ, ನಿಮ್ಗೆ ಅರ್ಥ ಆಗುತ್ತೆ ಕೆಲವೊಂದೆಲ್ಲ ವಿಷಯ. ಕೆಲವು ಜೂಜ್ ಆಡ್ತಾರೆ, ಕೆಲವು ಇನ್ನೇನೋ ಮಾಡ್ತಾರೆ, ಮತ್ತು ಇನ್ನೇನೋ ಮಾಡ್ತಾರೆ, ರೇಸ್ ಹೋಗ್ತಾರೆ, ಏನೋ ಆಗಿ ಹೋಗ್ತದೆ. 100 ಕೋಟಿಗಟ್ಟಲೆ ಹಣವನ್ನು ಜೂಜಾಟದವರು ಇದ್ದಾರೆ. ಇದೇ ಚೆನ್ನೈಯೊಳಗೆ ಇದ್ದಾರೆ, ನನಗೆ ಗೊತ್ತಿನವರೇ ಇದ್ದಾರೆ, ನಮ್ಮವರೇ ಇದ್ದಾರೆ. 100 ಕೋಟಿಗಟ್ಟಲೆ ಹಣ. ಇದು ಮಹತ್ವದ್ದಲ್ಲ, ಗುಣ ಬಹಳ ಮಹತ್ವ. ನಾವು ದೇವರನ್ನು ಪ್ರಾರ್ಥನೆ ಮಾಡುವಾಗ ಗುಣವಂತಿಕೆಯನ್ನು ಪ್ರಾರ್ಥನೆ ಮಾಡಬೇಕು, ಹೃದಯವಂತಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರಲ್ಲಿರ್ತಕ್ಕಂತಹ ಗುಣಗಳನ್ನು ಕಂಡು ಸಂತೋಷ ಪಡುವಂತಹ ಒಂದು ಗುಣ ನಮ್ಮಲ್ಲಿ ಬರಬೇಕು. ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಬುದ್ಧಿ ನಮಗಿರಬೇಕು. ಅಯ್ಯೋ, ನಮ್ಮ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನಾವೇನು ಮಾಡೋದು ಅನ್ನಬೇಡಿ. ಒಂದು ಸಮಯ ಬರುತ್ತೆ, ಇನ್ನೊಬ್ಬರು ನಿಮಗೂ ಉಪಕಾರ ಮಾಡ್ತಾರೆ. ಆಗ ಅವರು ತಮ್ಮ ಸಮಯ ನೋಡೋದಿಲ್ಲ, ನಿಮಗಾಗಿ ಮಾಡ್ತಾರೆ. ಹೀಗಾಗಿ ಯಾವ ಸಮಯ ನಿರ್ಬಂಧವನ್ನು ನೋಡದೆ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ನಿಶ್ಚಿತವಾಗಿಯೂ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆ ಸಮಯ ಸ್ವಲ್ಪ ದೂರ ಇರುತ್ತೆ. ಯಾವಾಗಲೂ ಒಳ್ಳೆಯದಕ್ಕೆ ಫಲ ಸಿಗೋದು ತುಂಬ ದೂರ, ತುಂಬ ಸಾವಕಾಶವಾಗುತ್ತೆ. ಆದರೆ ಸಿಗುತ್ತೆ, ಅಷ್ಟು ಕಾಯಬೇಕಾಗುತ್ತೆ. ಹೀಗಾಗಿ ಎಲ್ಲ ತಾವು ಮಾಡಿದ ಈ ಸೇವೆಯನ್ನು ಎಲ್ಲ ನಾನಂತೂ ಹೇಳ್ಬಿಡ್ತೀನಿ. ಏನು ಮಾಡ್ತಿರೋ ಗೊತ್ತೀನಿ, ನಂದಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಯಾಕೆಂದರೆ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾ ಮತ್ಕೃತ ಪೂಜಾ ತತ್ಪ್ರಸಾದೇ ನಾಣ್ಯತಾ ತತ್ಭಕ್ತಿ ತತ್ಫಲಮಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರ ವಿಷ್ಣು ತೃಪ್ತಿಕರಿಸ್ತದ. ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಿದ್ದರೆ ನಮಗೆ ಗೊತ್ತಿಲ್ಲ, ಎಷ್ಟು ಒಳ್ಳೆಯದಾಗಿದೆ ಅಂತ ಗೊತ್ತಿಲ್ಲ, ಅದು ದೇವರಿಗೆ ಪ್ರೀತಿ ಆಗೋದು ಅಂತ ಆಗಿದ್ದರೆ ಅದು ಕೇವಲ ನಮ್ಮ ಗುರುಗಳ ಅನುಗ್ರಹದಿಂದ, ಸತ್ಯಾತ್ಮಕ ಶಿವರ ಅನುಗ್ರಹದಿಂದ, ಆ ದೇವತನ ಅನುಗ್ರಹದಿಂದ ಆಗಿದ್ದೇ ಹೊರತಾಗಿ ನಮಗೇನದಲ್ಲಿ ಒಂದು ಅಂಶವೂ ಇಲ್ಲ.
ಚೆನ್ನಾಗಿ ತಿಳ್ಕೊಂಬಿಡ್ರಿ. ನಮ್ಮ ಪ್ರಯತ್ನ ಇಲ್ಲ, ನಮ್ಮ ಕರ್ತವ್ಯ ಇಲ್ಲ, ಎಷ್ಟೋ ಒಂದು ಏನೋ ಹೇಳ್ತಾ ಇದ್ದಾರೆ, ನನಗೆ ಯಾವುದೂ ಒಪ್ಪೋದಿಲ್ಲ. ನಿಜವಾಗಿ ಇದ್ದದ್ದು ಅಂತಂದರೆ ಕೇವಲ ಗುರು ಅನುಗ್ರಹ, ಆ ಭಗವಂತನ ಸಂಕಲ್ಪ, ಭಗವಂತನ ಶಕ್ತಿ, ಅವನ ಕಾರಣದಿಂದ ನಡೆದೇ ಹೊರತಾಗಿ ನಾವ್ಯಾರು ಮಾಡ್ತೇವೆ. ಇಷ್ಟು ದುಷ್ಟವಾದ ಒಂದು ವಾತಾವರಣ ಇದೆ. ಇಂತಹ ಪ್ರಸಂಗದಲ್ಲಿಯೂ ಕೂಡ ಒಳ್ಳೆಯ ಕೆಲಸ ನಡೀತೆ ಅಂತಂದರೆ ಕೇವಲ ಗುರು ಅನುಗ್ರಹನೇ ಅದಕ್ಕೆ ಕಾರಣವಾದದ್ದು. ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತೀನಿ. ತಾವೆಲ್ಲ ಮಾಡಿದ ಕಾರ್ಯವನ್ನು ಆ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿರಿ. ಇದರಿಂದ ದೇವರು ಇನ್ನೂ ಹೆಚ್ಚಿನ ಭಕ್ತಿ ಶ್ರದ್ಧೆಯನ್ನು ಕೊಡಲಿ, ಹೆಚ್ಚಿನ ಸಾಧನೆಯನ್ನು ಮಾಡಿಸ್ರಿ. ತಮಗೂ, ತಮ್ಮ ವಂಶಕ್ಕೆ, ತಮ್ಮ ಎಲ್ಲ ತರಹದ ಬಂಧು ಬಾಂಧವರಿಗೆ, ವೈಷ್ಣವರಿಗೆ, ಸಜ್ಜನರಿಗೆ, ನಮ್ಮ ದೇಶಕ್ಕೆ ಹಿತವಾಗಲಿ. ಎಲ್ಲರಿಗೂ ದೇವರು ಸದ್ಬುದ್ಧಿಯನ್ನು, ಸದ್ವಿಚಾರಗಳನ್ನು, ಮುಖ್ಯವಾಗಿ ಆರೋಗ್ಯವನ್ನು ಕೊಡಬೇಕು. ಇವತ್ತಿನ ಕಾಲಕ್ಕೆ ಆರೋಗ್ಯ ತುಂಬ ಕಡಿಮೆ ಆಗ್ತಾ ಇದೆ, ಆಹಾರ ಸರಿಯಾಗಿಲ್ಲ. ಹೀಗಾಗಿ ಆಯುಷ್ಯ, ಆರೋಗ್ಯ, ಉತ್ತಮವಾಗಿರ್ತಕ್ಕಂತಹ ಭಾಗ್ಯ, ಅವರವರಿಗೆ ಬೇಕಾಗಿರ್ತಕ್ಕಂತಹ ಲೌಕಿಕವಾದ ಏನೇನು ಫಲಗಳಿದೆ ಆ ಎಲ್ಲ ಫಲಗಳನ್ನು ಕೊಳ್ಳಿ. ಮುಖ್ಯವಾಗಿ ಎಲ್ಲರಿಗೂ ಟೆನ್ಷನ್, ಯಾವಾಗಲೂ ಟೆನ್ಷನ್. ಆ ಚಿಂತಾರಹಿತರಾಗಿ ಆರಾಮಾಗಿರಬೇಕು. ಚಿಂತಾರಹಿತವಾಗಿ ಇರುವಂತೆ ಆ ಭಗವಂತ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲ, 5 ನಿಮಿಷ ಹೇಳೋದು ಹೇಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಹಾಕಿದೆ, ವಾಟ್ಸಪ್ ಮಾಡಿ. ಅನೇಕ ಜನರು ನಾನಾ ರೀತಿಯ ಸೇವೆಯನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಕೆಲವರು ಗ್ರೂಪ್ ಅಡ್ಮಿನ್ ಆಗಿರ್ಬೋದು, ಇನ್ನು ಕೆಲವರು ತಾವು ಮಾಡಿದ ಏನು ಲೆಕ್ಕ ಇದೆಯ ಸಂಖ್ಯೆ ಅದನ್ನು ಒಂದು ಕಡೆ ಸೇರಿಸ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯ ಹೋಸ್ಟ್ ಮಾಡ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆಯವರು ಅನೇಕ ಸದಸ್ಯರು ತಾವೆಲ್ಲ ಮಾಡ್ತಾ ಇದ್ದೀರಿ. ಯಾವ ಅಪೇಕ್ಷೆ ಇಲ್ಲದೆ ತಾವೆಲ್ಲ ಮಾಡಿದ್ದು, ಅದರಿಂದಲೇ ಗುರುಗಳ ಅನುಗ್ರಹ ಮಾಡಿದ್ದು, ಇದು ಮಾತ್ರ ಸತ್ಯ. ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ, ಮೊದಲಿಗೆ ಹೇಳಿಬಿಡ್ತೇನೆ. ಇದು 1 ಲಕ್ಷ 3 ಲಕ್ಷ ಮುಟ್ಟಬೇಕನ್ನೋ ಸುಲಭ ಇಲ್ಲ. ಅದಕ್ಕಾಗಿ 2-3 ಪ್ರೋಗ್ರಾಮ್ ನೆಕ್ಸ್ಟ್ ಹಾಕಿದೆ, ಅದನ್ನು ಮತ್ತೆ ಹೇಳಿ ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ ಗ್ರೂಪ್ ಅಡ್ಮಿನ್ ಯಾರಿದ್ದಾರೆ ಅದು 2-3 ಇದೆ. ನಾವು ಈ ತರಹದ ರಾಯರ ಮಠ ಎಲ್ಲೇ ಇರ್ಬೋದು, ಯಾವುದೇ ಅಂಬೋತ್ತೂರು ಇರ್ಬೋದು ಅಥವಾ ಇಲ್ಲಿ ವಾಕ್ಯ ಇರ್ಬೋದು, ಎಲ್ಲೇ ಇರ್ಬೋದು, ವೀಕ್ಲಿ ಒನ್ಸ್ ಆ ಸುತ್ತಲಿರ್ತಕ್ಕಂತಹ ಯಾರು ಭಕ್ತರಿರ್ತಾರೋ, ಲಕ್ಷ್ಮೀ ಇದು ಪಾರಾಯಣ ಮಾಡೋರು, ಒಂದ್ಸಲ ಅಲ್ಲಿ ಬಂದು ಪಾರಾಯಣ ಮಾಡಬೇಕು. ಅಂದರೆ 10 ಜನ ಇರ್ಬೋದು, 20 ಜನ ಇರ್ಬೋದು, 5 ಜನ ಇರ್ಬೋದು, ಅದು ಪ್ರಶ್ನೆ ಇಲ್ಲ. ಎಷ್ಟು ಜನ ಇರ್ತೀರಿ ಅಂತ ನಾವು ಪ್ರಶ್ನೆ ಇಲ್ಲ. ಆದರೆ ಇದ್ದವರು ಆ ಒಂದು ಸೇರಿಕೊಂಡು ಒಂದು ಮಾಡೋದು. ಒಂದು ತಿಂಗಳಿಗೆ ಒಂದು ಸಲ ತಾವು ಬೇರೆ ಬೇರೆ ಏರಿಯಾದಲ್ಲಿದ್ದೀರಿ, ನಮಗೆ ಚೆನ್ನಾಗಿ ಪರಿಚಯ ಇದೆ. ಮಿನಿಮಮ್ ಈ ಥರ ಇದ್ದಾಗ ಮಣಿಪಾಕ ಮೇಲೆ ಹತ್ತಿರ ಆಗುತ್ತೆ. ಇಲ್ಲಿ ಹತ್ತಿರ ಇರೋ ಒಂದು 100 ಜನ ಸೇರಿಸಿ, 100 ಜನ, ಒಬ್ಬರು ಇಬ್ಬರಲ್ಲ, 100-200 ಜನ ಸೇರಿಸಿ 1 ಅವರ್ 2 ಅವರ್ ಮಾಡಿದರೆ ಒಂದು 1000 ಸಲ ಆಗಿಬಿಡುತ್ತೆ. 15 ನಿಮಿಷಕ್ಕೆ ಒಂದು ಸಲ ಅಂತಂದರೆ ಅದು 4 ಸಲ ಮಾಡಿದ್ದಕ್ಕೆ ಒಂದು 500 ಆದರೂ ಆಗುತ್ತೆ. ಆ ತರಹ 2, ಇದು 2ನೇದು. ಇನ್ನೊಂದು ಈಗ 3-4 ನಾನು ಆಪ್ಷನ್ ಹೇಳಿದ್ದೇನೆ. ಇನ್ನು ಇದು ಒಂದು, ಅದೇ ರೀತಿಯಾಗಿ ಸುಂದರಕಾಂಡದ ಪಾಲನೂ ಹಾಗೆ ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಪ್ರೋಗ್ರಾಮ್ ಇದೆ, ಅದು 500 ಜನ 1000 ಜನ ಒಂದೇ ಸಲ ಮಾಡೋದು ಧರ್ಮಪ್ರಕಾಶ್ ಒಳಗೇನೆ. 2 ತಿಂಗಳು ಮುಂಚೆನೇ ಹೇಳಿಬಿಡ್ತೀವಿ. ಬಿಫೋರ್ ಟು ಈಗ ಶ್ರಾವಣ ಮಾಸ ಬರುತ್ತಲ್ಲ, ಹೇಗೂ ಆ ಶ್ರಾವಣ ಮಾಸದಲ್ಲಿ 1 ವಾರ ಸರಿಯಾಗಿ 4ರಿಂದ 5 ಅಥವಾ 6 ಅಷ್ಟೇ, 2 ಅವರ್ಸ್. ಅವರ ಮನೆಗೆ ಹೋಗ್ಬಿಡೋದು. ಸ್ವಾಮಿಗಳು ಬರಲ್ಲ, ಗಾಬರಿ ಸ್ವಾಮಿಗಳು ಬರಲ್ಲ. ಅದು ನಾವೇ ಸೇರಿಕೊಂಡು ಮಾಡೋದು. ಮಿನಿಮಮ್ ಅಲ್ಲಿ 3 ಕಾರ್ಯಕ್ರಮ ಮಾಡಿದ್ರೆ ಒಂದು 500,000 ಜನ ಸೇರಿಬಿಟ್ರೆ ಅದು ಬೇಗ ಲೆಕ್ಕ ಆಗುತ್ತೆ, ಕೌಂಟಿಂಗ್ ಆಗುತ್ತೆ, ಮತ್ತು ಉತ್ಸಾಹ ಬರುತ್ತೆ, ಎಲ್ಲನೂ ಆಗುತ್ತೆ. ಆ ಉದ್ದೇಶದಿಂದ ಕೇಳಿಸ್ತಾ ಇಲ್ಲ, ಆ ಉದ್ದೇಶದಿಂದ ಆ ಕಾರ್ಯಕ್ರಮವನ್ನು ಮಾಡೋದು. ಹೀಗೆ 3-4 ಇದೆ. ಮತ್ತೆ ಪುನಃ ನಮಗೆಲ್ಲ ತಿಳಿಸುತ್ತೆ. ಅಂತೂ ಇದು ಬಿಟ್ಟು ಮನೆಯಲ್ಲಿಯೂ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಯಾರ ಮನೆಯಲ್ಲಿ ಮಾಡಬೇಕು ಅಂತ ಅಪೇಕ್ಷೆ ಮೊದಲಿಗೆ ನಾವು ತಿಳಿಸಿದರೆ
ನೀವು ಒಂದು ವಾರ 10 ಜನ ಮದುವೆ ತಿಳಿಸಿ ಅಲ್ಲಿ ಒಂದು 4-5 ಜನ 5 ಜನ 10 ಜನ ಬಂದು ಅದು ಮಾಡ್ತಾರೆ. ಅದು ಕೂಡ ಇಲ್ಲಿ ಕೌಂಟು ತೊಗೊಳ್ತೀವಿ. ಮತ್ತು ಯಾರೂ ಟೆನ್ಷನ್ ಮಾಡ್ಕೋಬೇಡ್ರಿ, ನೀವು ಯಾವಾಗ ಆಗುತ್ತೋ ಅವಾಗ ಮಾಡಿರಿ, ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ. ಮತ್ತು ಇನ್ನೂ ಅನೇಕ ಜನ ಸೇರಬೇಕಂದ್ರೆ ಸೇರದೇ ಇದ್ದ ಬೇಕಾದಷ್ಟು ಜನ ಇದ್ದಾರೆ, ಅವರಿಗೂ ಹೇಳಿ ಆಗಾಗ ಅದನ್ನು ಸೇರಿಸಿದ್ರೆ ಇನ್ನೂ ಹೆಚ್ಚು ಲಾಭವಾಗುತ್ತೆ. ಹೊಸದಾಗಿ ಇನ್ನೂ ಗ್ರೂಪ್ಗಳನ್ನು ಮಾಡಬೇಕಾಗಿದೆ. ಅದರಲ್ಲಿ ಯಾರು ಬರ್ತೀರಿ ಮುಂದೆ ಬರ್ತೀರಿ ಅವರಿಗೂ ಕೂಡ ಅಲ್ಲಿ ಅವಕಾಶ ಇದೆ ಸೇರಿಸಲಿಕ್ಕೆ. ಹೀಗೆ ಮತ್ತು ಈ ಕೆಲಸವನ್ನು ಮಾಡುವಾಗ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಜನ ಬೇಕಾಗಿದೆ. ಅಂದರೆ ಅಡ್ಮಿನ್ ಆಗಬೇಕು, ಬೇರೆ ಬೇರೆ ಹಾಸ್ಟಿಂಗ್ ಬೇಕು, ಬೇರೆ ಥರ ಕೆಲಸ ಬೇಕಾಷ್ಟಿದೆ. ಯಾರಿಗೆ ಸಮಯ ಇದೆ, ಯಾರಿಗೆ ಯಾವ ಥರದ ಅವಕಾಶವಿದೆ, ಯಾರಿಗೆ ಯಾವ ಥರದ ಇದು ಗೊತ್ತಿದೆ, ಏನು ಮಾಡಲಿಕ್ಕೆ ಗೊತ್ತಿದೆ, ಅವರು ಇಲ್ಲಿ ಶ್ರೀಮತಿ ಭಾರ್ಗವಿ ಅವರು ಬಂದಿದ್ದಾರೆ. ಅವ್ರ ಹತ್ರ ನಿಮ್ಮ ಹೆಸರನ್ನು ಕೊಟ್ಟರೆ ಆಮೇಲೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಕೆಲಸ ಮಾಡಬೇಕು, ಏನು ಮಾಡಲಿಕ್ಕೆ ಆಗತ್ತೆ, ಯಾವ ಸಮಯ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ. ನೀವೇ ಮಾಡ್ಕೊಂತಿಲ್ಲ, ನೀವು ಗೊತ್ತಿದ್ದವ್ರು ಹೇಳಿದ್ರು ಪರವಾಗಿಲ್ಲ. ಅಂತೂ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಇದು ಲಕ್ಷ್ಮೀ ಶೋಭಾನ 2 ವಿಷಯ ಇದೆ. ಪಾರಾಯಣ ಮಾಡೋದು ಒಂದು ಕಡೆಗೆ, ನಮ್ಮ ಆತ್ಮೋನ್ನತಿ 2ನೇ ಕಡೆಗೆ. ಪಾರಾಯಣ ಮಾಡಿಬಿಟ್ಟೆ ಪಾರಾಯಣ ಮಾಡೋದು ಎದ್ದೋಗ್ಬಿಡ್ತೀವಿ ನಾವು, ಅಷ್ಟು ಮಾತ್ರ ಇಂಟೆನ್ಷನ್ ಇಲ್ಲ. ಅದರ ಜೊತೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕೆ ನಾವು ಮುಂದಾಗಬೇಕು. ದೇವ ನಿಶ್ಚಿತವಾಗಿ ಅದು ಅವಕಾಶ ಮಾಡಿಕೊಡ್ತಾನೆ. ಹಾಗೆ ಭಗವಂತ ಮಾಡಿಸಿ ಎಂಬುದಾಗಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಈಗ ಮಂಗಳಾರತಿಯನ್ನು ಮಾಡಿ ಆಮೇಲೆ ಈ ಸ್ವಾಮಿ ಕೊಟ್ಟಿರ್ತಕ್ಕಂತಹ ಪ್ರಸಾದವನ್ನು ತಮಗೆಲ್ಲರಿಗೂ ಕೊಡ್ತೀವಿ. ಯಾರು ಬಂದಿದೆ ಅವ್ರಿಗೂ ಕೊಡ್ತೀವಿ, ಯಾರು ಬಂದಿಲ್ಲ ಅವ್ರಿಗೂ ಮತ್ತೆ ಪುನಃ ಕೊಡ್ತೀವಿ. ಒಬ್ಬರಿಗೂ ಬಿಡೋದಿಲ್ಲ. ಯಾರು ಲಕ್ಷ್ಮೀ ಶೋಭಾನಗಳನ್ನು ಮಾಡಿದ್ದಾರೋ ಇಲ್ಲಿ ಒಂದು 1000 ಜನ ನಮ್ಮ ಲಿಸ್ಟ್ ಇದೆ. ಒಬ್ಬರಿಗೂ ಮಿಸ್ ಮಾಡದೇನೆ ಅವ್ರು ಎಲ್ಲೇ ಇರಲಿ, ಅಮೇರಿಕಾದೊಳಗಿರಲಿ, ಮುಂಬೈದೊಳಗಿರಲಿ, ಎಲ್ಲೇ ಇರಲಿ, ಎಲ್ಲರಿಗೂ ಕೂಡ ನಿಮ್ಮ ಅಡ್ರೆಸ್ ಕೊಟ್ಟರೆ ನಿಶ್ಚಿತವಾಗಿಯೂ ಅವರಿಗೆ ಆ ಪ್ರಸಾದ ಮುಗಿಸ್ತದೆ. ಅದಕ್ಕೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದೇ ಇವಾಗ ನಾಡದ್ದು ನಾವು ಇದು ಯಾವುದದು ತಿರುಪತಿಯಲ್ಲಿ ನಾವು ಈ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಅಲ್ಲಿದ್ದವರೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಹೊಸೂರು, ಶ್ರೀರಂಗಂ, ಕೊಯಮತ್ತೂರು, ತಿರುಕೋಯಿಲೂರು, ಈ ತಮಿಳುನಾಡು 4-5 ಊರುಗಳಲ್ಲಿ ಹೋಗಿ ನಾನೇ ಅಲ್ಲಿ ಹೋಗ್ತೀನಿ. ಏನಾಗುತ್ತೆ, ಒಂದು ಸಲ ಆದರೂ ಅವ್ರ ಮುಖ ನಾವು ನೋಡಬೇಕು, ನಮ್ಮ ಮುಖ ನೋಡಬೇಕು, ಇಲ್ಲಾಂದ್ರೆ ಪಂಚರ್ಗ ಹೀಗೆ ಹೋಗುತ್ತೆ. ಇವಾಗೆಲ್ಲ ಈ ಆನ್ಲೈನ್ ಒಂದು ತುಂಬ ಕಷ್ಟವಾಗಿಬಿಟ್ಟಿದೆ. ಆನ್ಲೈನ್ವರೆಗೂ ಮುಖ ನೋಡೋಂಗಿಲ್ಲ ನಾವು, ಅದು ದೂರ ಆಗಿದೆ. ಆದ್ದರಿಂದ ಒಂದು ಸಲ ಆದರೂ ಮೀಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹೋದಾಗ ಮತ್ತು ಇನ್ನೊಂದು 10 ಜನ ಸೇರ್ತಾರೆ. ಆದ್ದರಿಂದ 14 ಪ್ರಸಾದದೊಳಗೆ ಅವ್ರ ಗುಂಪುಗಳಿಗೆ ಹೊರಗಿನವರೇ ಜಾಸ್ತಿ ಇದ್ದಾರೆ. ಹಾಗೆ ಚಿತ್ರ ಕೃಷ್ಣ ಪ್ರಸಾದ್ ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಅವರೊಳಗೂ 15-20 ಜನ ಮೈಸೂರು, ಬೆಂಗಳೂರು, ಹೀಗೆ ಬೇರೆ ಬೇರೆ ಊರಿನವರು ಇದ್ದಾರೆ. ಆದ್ದರಿಂದ ಅವರೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ನೀವು ಹಾಗೆ ಲಿಸ್ಟ್ ಕೊಟ್ಟರೆ ಅದ್ರ ಪ್ರಕಾರ ವ್ಯವಸ್ಥೆ ಮಾಡಿ. ಅದೇ ಹೇಳಿ ಮೊನ್ನೆ ಯಾರಿಗೂ ಬಿಡೋದಿಲ್ಲ. ಹೊಸದಾಗಿ ಯಾರು ಬಂದರೆ ಅವಶ್ಯವಾಗಿ ಬನ್ನಿ, ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀವಿ. ಅದು ಕ್ಲೀನಾಗಿ ಹೀಗೆ ಕೊಡೋದು. ಅಲಾದನ್ನು ತೆಗೆದುಕೊಳ್ಳಬೇಕಾದ್ರೆ ತೆಗೆದುಕೊಂಡಿದ್ದರೆ ಹೊಸದಾಗಿ ಬರೋರು ನೀವು ಯಾವ ಗ್ರೂಪ್ನಲ್ಲಿ ಬಂದಿದ್ದೀರಿ ಅಂತ ಹೇಳಿ ತಗೋಬೇಕು. ಈಗಲ್ಲ, ನೆಕ್ಸ್ಟು. ಈಗಂತೂ ಅವ್ರಿಗೆ ಗೊತ್ತಿರುತ್ತೆ, ಪಡಿಸ್ಬಿಡ್ತಾರೆ. ಆದರೆ ಇನ್ನು ಗೊತ್ತಿಲ್ಲೇ ಇದ್ದಾಗ ಬಂದರೆ ನೀವು ಯಾವ ಗ್ರೂಪ್ನಾಗಿದ್ದೀರಿ ಅಂತ ಹೇಳಿ ಆ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಅಂತ ಚೆನ್ನಾಗಿ ತಿಳಿದುಕೊಂಡ್ರಿ. ಅದೇ ರೀತಿಯಾಗಿ ಪ್ರಸಾದ ಕೊಳ್ಳಿಕ್ಕಾಗುತ್ತೆ, ಅಂದರೆ ಕೊಳ್ಳಿಕ್ಕಾಗೋದಿಲ್ಲ. ಅದು ಕ್ಲಿಯರ್ ಕಟ್ ಕಾನ್ಸೆಪ್ಟ್, ಅದು ಏನು ವ್ಯತ್ಯಾಸ ಮಾಡೋದಿಲ್ಲ. ಈ ಹರೇ ನಮಃ.
ಮೊನ್ನೆ ಅನೇಕ ಭಕ್ತರು ಬಂದಿಲ್ಲ, ಅವತ್ತು ನಮ್ಮ ಶ್ರೀಮತಿ ಜಯಶ್ರೀರು ಅವರು ಸಿಗಬೇಕಾಗಿತ್ತು. ಇವತ್ತು ಅದನ್ನು ಅವರಿಗೆ ಮಾತನಾಡಿ ನಾವು ಕೊಡ್ತೇವೆ. சாரி ரெண்டு பேரும் சேர்ந்து நின்று ஒரு ஃபோட்டோ எடுத்து ஜெய்ஷேகா ஜெய்ஷேகா ಆಮೇಲೆ ಕಳಿಸಿ ಜಯಿಸಿ. ಹಾಗೆಯೇ ನಮ್ಮ ಶ್ರೀಮತಿ ಮಹಾಲಕ್ಷ್ಮಿ ಅವರು ಕೂಡ ಮೊನ್ನೆ ಅವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಿಲ್ಲ. ಆ ಭಜನೆ ಕಾರ್ಯಕ್ರಮವನ್ನು ಬೇರೆ ಪೋಸ್ಟ್ ಮಾಡಿದ್ರು ಅವರು. ಇನ್ನು ಶ್ರೀಮತಿ ಸಾಧನಾ ಕೂಡ ಬಂದಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ನಾನು ಗೊತ್ತಿಲ್ಲ. 2 ಸಲ ಫೋನ್ ಮಾಡಿದ್ವಿ ಬೆಳಿಗ್ಗೆ. ಮುಂದೆ ಯಾರು ಯಾವ ಥರ ಅವರು ಎಲ್ಲರೂ ಗೊತ್ತು. ಮುಗಿದ ಮೇಲೆ ನೀವು ಟಿಪ್ ಮಾಡ್ಬೋದು. ಯಾರು ದಯಮಾಡಿ ಹೇಳ್ಬೇಡಿ, ಕರೆಕ್ಟಾಗಿ ಯಾರು ಹೇಳ್ಬೇಡಿ ಕೂಡಲೇ ಹಿಂದಿನ ಯಾರು ಬರಬಾರ್ದು, ಎಲ್ಲರೂ ಹೊರಗೆ ಕೂಡಬೇಕು. ಹಿಂದಿನ ಯಾರು ಬರಬೇಡ್ರಿ, ಲೈನ್ ಪ್ರಕಾರ ಬನ್ನಿ. ಇಸ್ಲಾಂ ಮಾಡಿ ಇಲ್ಲ ನಾವು ಚಟ್ಟ ಗಂಡದಲ್ಲಿ ಬೇಕನಗ ಏನಾದ್ರು ತಗೊಂಡ್ರ
ಸರಸ್ವತಿ ಬರುತ್ತೆ. ಹಾಂ ಬರೋದು ಸರಸ್ವತಿ ಬಾಗಿರ್ತಿ ಬರುತ್ತೆ. ಲಕ್ಷ್ಮೀ ನಗರ. ಎಲ್ಲ ಮಾಡಿಕೊಂಡು ಬರೋದ ಈಗ ಇವರು ಕೊಟ್ಟಿದ್ದಾರೆ. ಅದೆಲ್ಲ ಬರದೇ ಇಲ್ಲ. ಅಮ್ಮ ಆಯ್ತಾ? ಇಲ್ಲ, ಹೆಸರು ಬರ್ತದೆ. ಎಲ್ಲರೂ ಭಾಗವಹಿಸ್ತಾರೆ ಮತ್ತು ಯಾರು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡು ಬರ್ತೀರಿ ಅವ್ರ ಹತ್ರ ಹೇಳ್ತಾರೆ ಮಾಡ್ತಾರೆ. ಅವರೇನೋ 5 ಜನ ಹೇಳಿಲ್ಲ.
ನೀವು ಯಾವ ಗ್ರೂಪ್ ಒಳಗಿದ್ದೀರಿ ಅಂತ ಹೇಳಬೇಕು, ಯಾರ ಹತ್ರ ಕೌಂಟ್ ಕೊಡ್ತೀರಿ ಅಂತ ಹೇಳಬೇಕು. ಹೇಳಿದ್ರೆ ಆ ನಂಬರ್ ಬರ್ಕೊಂಡು ಅವ್ರು ನಿಮಗೆ ಕೊಡ್ತಾರೆ. ಇದ್ದರೆ ಅವಶ್ಯವಾಗಿ ಹೇಳಿ ಎಲ್ಲರಿಗೂ ಕೊಡ್ತಾರೆ, ಯಾರಿಗೂ ಕೊಡೋದಿಲ್ಲ ಅಂತಿಲ್ಲ. ಆದರೆ ಕರೆಕ್ಟಾಗಿ ನಮಗೆ ಅಲ್ಲಿ ಗೊತ್ತಾಗಬೇಕು. ಎಲ್ಲರೂ ಕೆಲಸ ಆಗಿದೆ ಅಷ್ಟು ಕೂತ್ಕೊಳ್ಳಿ, ನಾನು ಕೇಳಿ ನೀವು ನಾನು ವಿಶೇಷವಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ದೇವರು ಗುರುಗಳು ಅವರಿಗೆ ಅನುಗ್ರಹ ಅಂತ ಹೇಳ್ತಾರೆ. ಅತಿ ಶ್ರದ್ಧೆಯಿಂದ ವಿಶ್ವಾಸ ಮಾಡಿದ್ದೀರಿ. ಯಾರಿಗೂ ಯಾವುದೇ ತರಹದ ಈ ಪ್ರಸಾದ ಅನಿಸೋದಿರ್ಬೋದು, ಯಾವುದೇ ಇರ್ಬೋದು, ಯಾವುದೂ ವ್ಯತ್ಯಾಸ ಆಗೋದಿಲ್ಲ, ವ್ಯತ್ಯಾಸ ಮಾಡೋದಿಲ್ಲ. ತಿಳ್ಕೊಬೇಕು, ಎಲ್ಲರಿಗೂ ಸರಿಯಾಗಿ ಈ ಮುಟ್ಟಂತೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಡಿಂಗ್ ಪಾಯಿಂಟ್ ಭಾಳ ದೂರ ಇದೆ. ಅದಕ್ಕಾಗಿ ಇವಾಗಿಂದ ಕರೆಕ್ಟಾಗಿ ಅದನ್ನು ಮಾಡ್ತಾ ಹೋದರೆ ಇದೇ ಪ್ರಿನ್ಸಿಪಲ್ಸ್, ಇದೇ ಎಲ್ಲರೂ ಕೂಡ ಮುಂದೆ ಇರುತ್ತೆ. ಅದು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಯಾವುದೂ ಥರ ವ್ಯತ್ಯಾಸ ಮಾಡೋದಿಲ್ಲ, ಯಾರಿಗೂ ವ್ಯತ್ಯಾಸ ಮಾಡೋದಿಲ್ಲ. ಅವರವರ ಸೇವೆ ಕಟ್ಟಂತೆ ದೇವರು ಅನುಗ್ರಹ ಮಾಡ್ತಾರೆ, ಹಾಗೆ ಗುರುಗಳು ಅನುಗ್ರಹ ಮಾಡ್ತಾರಂತೆ. ಆದ್ದರಿಂದ ತಾವೆಲ್ಲರೂ ಕೂಡ ಇಷ್ಟು ವರ್ಷಗಳಿಗೆ ಮಾಡಿದ್ದೀರಿ, ಇನ್ನೂ ಹೆಚ್ಚು ಮಾಡಬೇಕು. ಅಲ್ಲ ಮುಗಿಸ್ಬಿಡ್ರಿ. ಇವಾಗ ಒಂದು ನಮಗೆ ಅನೇಕ ಜನ ಸಹಾಯ ಮಾಡ್ತಾ ಇದ್ರು ಕೂಡ ನಮ್ಗೆ ಸಾಕಾಗ್ತಾ ಇದೆ. ಎಷ್ಟೇ ಜನ ಮಾಡಿದ್ರು, ಯಾಕಂದರೆ ಇವಾಗ ಒಂದು 1000 ಜನ ಇದ್ದಾರೆ, ಪಾರಾಯಣ ಮಾಡುವವರು 1000 ಜನ ಇದ್ದಾರೆ. ನಮಗೆ ಬೇಕಾದರೂ 3000 ಜನ ಬೇಕು. ಮಿನಿಮಮ್ ನಾವು 5000 ಜನ ಇಟ್ಕೊಂಡಿದ್ದೀವಿ, ಆದರೆ ರೀಚ್ ಆಗಿದ್ದು 1000 ಮಾತ್ರ. 5000ಕ್ಕೆ ನಾವು ಉಂಟಬೇಕು. ಅದನ್ನು ಅದೇ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಅದರ ಕೌಂಟಿಂಗ್ ಇರ್ಬೋದು, ಅಥವಾ ಹೊಸ್ಟಿಂಗ್ ಇರ್ಬೋದು, ಬೇರೆ ಬೇರೆ ಎಲ್ಲ ಬೇಕಾಗಿ ಮುಂದೆ ಕೆಲಸ ಇದೆ. ಗ್ರೂಪ್ ಮಾಡೋದಿರ್ಬೋದು, ಅದಕ್ಕೆಲ್ಲ ಅನೇಕ ಜನರ ಅವಶ್ಯಕತೆ ಇದೆ. ಅದರಿಂದಾಗಿ ತಾವೆಲ್ಲರೂ ಇನ್ನೂ ಹೆಚ್ಚಿಗೆ ಇದರಲ್ಲಿ ಸೇರಬೇಕು. ಯಾರ್ಯಾರಿಗೆ ಇದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಿ ಆ ಸೇವೆಯನ್ನು ಮಾಡಿ ಅನುಕೂಲವಾಗುತ್ತೆ. ಇವಾಗ ಶ್ರೀಮತಿ ಭಾರ್ಗವ ನಿಮ್ಮನ್ನು ಕೊಟ್ಟರೆ ಯಾರು ಇಬ್ಬರು ಅಲ್ಲ, ಅದಕ್ಕೆಲ್ಲ ಪ್ರಸಾದಕ್ಕೆ ಎಲ್ಲರೂ ಕೊಡ್ತಾರೆ, ಕೆಲಸ ಮಾಡಲಿಕ್ಕೆ ಯಾರು ಕೊಡ್ತಾರೆ? ಹಾಗಿಲ್ಲ, ಇಲ್ಲಿ ಯಾರಿದ್ದಾರೆ ನನಗೆ ಗೊತ್ತಾಗುತ್ತೆ. ಇಲ್ಲಿ 50 ಜನ ಮಾಡಿದ್ದಾರೆ, ಅವರಿಗೂ ಅಲ್ಲಿ 1,000 ರೂಪಾಯಿ ಎಲ್ಲ ಅಲ್ಲಿಯೂ ಕೂಡ ಮಾಡ್ತೀವಿ. ನೀವು ಕೊಯ್ಮತ್ತೂರು ಹೇಳಿದ್ರಿ, ಅಲ್ಲಿ ಕೂಡ